ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಯಾವುದೇ ಶೇರ್ ಅನಾಲಿಸಿಸ್ ಮಾಡ್ತಿಲ್ಲ, ಬಟ್ 31ನೇ ತಾರೀಕು ಅಂದರೆ ಮೇ 31 ಕೆಲವೊಂದು ಸ್ಟಾಕ್ಸ್ನ ಪರ್ಚೇಸ್ ಮಾಡಿದೆ ಜಸ್ಟ್ ಫಾರ್ ಎಕ್ಸ್ಪೆರಿಮೆಂಟ್ ಪರ್ಪಸ್. ಕೇವಲ ಒಂದೊಂದು ಕ್ವಾಂಟಿಟಿ ಮಾತ್ರ ಪರ್ಚೇಸ್ ಮಾಡಿದ್ದೀನಿ. ಸೊ ವೆಯ್ಟ್ ಪೀರಿಯಡ್ ಎಷ್ಟಿರುತ್ತೆ? ಜಸ್ಟ್ 1 ತಿಂಗಳು. ಸೊ 1 ಮಂತ್ ನಾನು ವೆಯ್ಟ್ ಮಾಡ್ತೀನಿ. ಸೆಲ್ಲಿಂಗ್ ಆನ್ ಜುಲೈ 1. ಸೊ ಮೇ 31ನೇ ತಾರೀಕು, ದಟ್ ವಾಸ್ ದ ಲಾಸ್ಟ್ ವರ್ಕಿಂಗ್ ಡೇ, ಸ್ಟಾಕ್ ವರ್ಕಿಂಗ್ ಡೇ ಆಫ್ ದ ಲಾಸ್ಟ್ ಮಂತ್ ಅಲ್ವಾ. ಸೊ 31 ಮೇ ತಗೊಂಡೆ, 1 ಮಂತ್ ವೆಯ್ಟ್ ಮಾಡ್ತೀನಿ ಅಷ್ಟೇ. ಸೊ 1 ಮಂತ್ ಆದಮೇಲೆ ಅಂದರೆ ಜುಲೈ 1ನೇ ತಾರೀಕು ವಿಚ್ ಇಸ್ ಆನ್ ಮಂಡೇ, ನಾನು ಶೇರ್ಸ್ನ ಸೆಲ್ ಮಾಡ್ತೀನಿ. ಎಷ್ಟು % ಗೇನ್ ಬರುತ್ತೆ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ಓಕೆ, ಸೊ ಯಾವ್ಯಾವ ಸ್ಟಾಕ್ಸ್ನ ಪರ್ಚೇಸ್ ಮಾಡಿದೆ ಆನ್ 31 ಮೇ ಅಂತ ಕೇಳೋದಾದರೆ, ದ ಫಸ್ಟ್ ಸ್ಟಾಕ್ ಇಸ್ ಟಾಟಾ ಪವರ್ ಅಂತ ಹೇಳಿ. ಸೊ ಟಾಟಾ ಪವರ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಇದೊಂದು ಪವರ್ ಸೆಕ್ಟರ್ನಲ್ಲಿ ವರ್ಕ್ ಮಾಡುವಂತಹ ಕಂಪನಿ. ದ ಸೆಕೆಂಡ್ ಒನ್ ಇಸ್ PFC. ಸೊ PFC ಅಂದರೆ ಏನು? ಪವರ್ ಫಿನಾನ್ಸ್ ಕಾರ್ಪೊರೇಷನ್. ಸೊ ಪವರ್ ಸೆಕ್ಟರ್ಗೆ ಫಿನಾನ್ಸಿಂಗ್ ಮಾಡುವಂತಹ ಕಂಪನಿ PFC. ಆ್ಯಂಡ್ ದ ಥರ್ಡ್ ಒನ್ ಇಸ್ ಇರೇಡಾ. ಸೊ ರಿನ್ಯೂವೇಬಲ್ ಸೆಕ್ಟರ್ನಲ್ಲಿ ವರ್ಕ್ ಮಾಡುವಂತಹ ಕಂಪನಿ, ಫಂಡಿಂಗ್ ಮಾಡುತ್ತೆ. ದ ಫೋರ್ತ್ ಕಂಪನಿ ಇಸ್ ಗ್ರಾವಿಟಾ ಇಂಡಿಯಾ. ಸೊ ಇದೊಂದು ರೀಸೈಕಲ್ ಬಿಸ್ನೆಸ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಸೊ ಲೆಡ್ ರೀಸೈಕಲಲ್ಲಿ ಮಾರ್ಕೆಟ್ ಲೀಡರ್ ಆಗಿದೆ. ಸೊ ಆಲ್ಮೋಸ್ಟ್ 87% ಆಫ್ ದ ರೆವಿನ್ಯೂ ಲೆಡ್ ರೀಸೈಕ್ಲಿಂಗಿಂದ ಈ ಒಂದು ಕಂಪನಿಗೆ ಬರ್ತದೆ. ಸೊ ಫಿಫ್ತ್ ಕಂಪನಿ ಇಸ್ ಟೈಟಗರ್ ವ್ಯಾಗನ್ಸ್. ಸೊ ಹೆಂಗೆ ಕರೀತಾರೋ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ, ಟೈಟಗರ ಅಥವಾ ಟೈಟಗರ ಅಂತ ಹೇಳಿ. ಓಕೆ, ಟೈಟಗರ್ ವ್ಯಾಗನ್ಸ್ ಅಂತ ಹೇಳಿ. ಸೊ ಇದೊಂದು ರೈಲ್ ಸಿಸ್ಟಮ್ ಅಂತ ಹೇಳಿ. ಇದೊಂದು ವ್ಯಾಗನ್ಸ್ ಮತ್ತು ರೈಲ್ವೆ ಸಂಬಂಧಿಸಿದ ಮೆಟ್ರೋ ಬೋಗಿಗಳಾಗಿರ್ಬೋದು, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ ಈ ಒಂದು ಕಂಪನಿ ಟೈಟಗರ್ ವ್ಯಾಗನ್ಸ್. ಹಾಗೆ SJVN ನೋಡ್ಬೋದು. ಸೊ SJVN ಇದು ಎಲೆಕ್ಟ್ರಿಸಿಟಿ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಈಗ ರಿನ್ಯೂವೇಬಲ್ ಸೆಕ್ಟರ್ಗೆ ಜಾಸ್ತಿ ಒತ್ತನ್ನು ಕೊಡ್ತಾ ಇದೆ. ಆ್ಯಂಡ್ ಪರಾಸ್ ಡಿಫೆನ್ಸ್. ಸೊ ಇದೊಂದು ಡಿಫೆನ್ಸ್ ಸೆಕ್ಟರ್ನಲ್ಲಿ ಬರುತ್ತೆ. ಹಾಗೆ ಸ್ಪೇಸ್ ಸ್ಟೇಷನ್ಸ್ಗೆ ರಿಲೇಟೆಡ್ ಲೆನ್ಸ್ ಆಗಿರ್ಬೋದು ಅಥವಾ ಡೋಮ್ಸ್ ಆಗಿರ್ಬೋದು, ಹೀಗೆ ಅನೇಕ ಪಾರ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ ಡಿಫೆನ್ಸ್ ಹಾಗೆ ಸ್ಪೇಸ್ ರಿಲೇಟೆಡ್. ನಂತರ ಐಡಿಯಾ ಫೋರ್ಜ್ ಇದೆ. ಸೊ ಇದೊಂದು ಡ್ರೋನ್, ಹಾಗೆ ಇದು ಕೂಡ ಡಿಫೆನ್ಸ್ನಲ್ಲೇ ವರ್ಕ್ ಮಾಡುವಂಥ ಕಂಪನಿ. ಸೊ ಡ್ರೋನ್ಸ್ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಐಡಿಯಾ ಫೋರ್ಜ್. ಹಾಗೆ HG ಇನ್ಫ್ರಾ ಹಾಗೆ GR ಇನ್ಫ್ರಾ, ಇದು ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಬರುವಂತಹ ಕಂಪನಿ. ಆ್ಯಂಡ್ ರೋಡ್ಸ್, ಬ್ರಿಡ್ಜಸ್ಸು, ಹೀಗೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಕೆಲಸ ಮಾಡಿಕೊಡುತ್ತೆ, ಮೇಂಟೆನೆನ್ಸ್, ಆಪ್ರೇಷನ್ಸ್ ಅದೆಲ್ಲ. ಸೊ ನೋಡ್ಬೋದು ಸ್ಟಾಕ್ ಪ್ರೈಸ್ ಎಷ್ಟಿತ್ತು. ಟಾಟಾ ಪವರ್ದು 436 ಇತ್ತು, PFCದು 492 ಇತ್ತು ಒಂದು ಕ್ವಾಂಟಿಟಿಗೆ, ಇರೇಡಾದು 184, ಗ್ರಾವಿಟಾದು 1075, ಟೈಟಗರ್ ವ್ಯಾಗನ್ಸ್ ರೈಲ್ ಸಿಸ್ಟಮ್ಸು 1415 ಇತ್ತು, 139 ವಾಸ್ SJVN, ಪರಾಸ್ ಡಿಫೆನ್ಸ್ದು 917 ಇತ್ತು, ಐಡಿಯಾ ಫೋರ್ಸು 677, HG ಇನ್ಫ್ರಾ ಹಾಗೆ GR ಇನ್ಫ್ರಾ 1500-1600 ರೇಂಜ್ನಲ್ಲಿ ಟ್ರೇಡ್ ಆಗ್ತಾ ಇತ್ತು ಆನ್ 31 ಮೇ. ಸೊ ನೋಡೋಣ ಮೊದಲನೇ ತಾರೀಕು, ಜುಲೈ 1ನೇ ತಾರೀಕು ಎಷ್ಟಿರುತ್ತೆ ಪ್ರೈಸು, ಗೇನ್ ಆಗಿರುತ್ತಾ ಲಾಸ್ ಆಗಿರುತ್ತಾ ಅನ್ನುವಂಥ ಮಾಹಿತಿ 1 ಜುಲೈ ನಿಮ್ಮ ಮುಂದೆ ತಂದಿಡ್ತೀನಿ. ಸೊ ಅಪ್ರಾಕ್ಸಿಮೇಟ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ 8453 ಅಪ್ರಾಕ್ಸಿಮೇಟ್ ಅಮೌಂಟು, 8500, 8500 ಅಂತ ಅನ್ಕೋಬೋದು. ಸೊ ನಾನು ಅಟ್ಲೀಸ್ಟ್ 10% ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮಂತ್. ಓಕೆ, 10% ಬರುತ್ತಾ ಅಥವಾ ಅದಕ್ಕಿಂತ ಕಮ್ಮಿ ಬರುತ್ತಾ ಜಾಸ್ತಿ ಬರುತ್ತಾ ಅನ್ನುವಂಥದ್ದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.